ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಎಲ್ಲರೂ ಕೂಡ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ ಕೆಲವರು ಆ್ಯನ್ಯುವಲ್ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತೀರಿ. ಇನ್ನು ಕೆಲವರಿಗೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಇನ್ನೂ ಎಕ್ಸಾಮ್ ಆಗೋದಿದೆ. ಸೊ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು ಈ ಒಂದು ಸಬ್ಜೆಕ್ಟಲ್ಲಿ ಅನ್ನುವಂಥ ಕಾರಣಕ್ಕೆ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ನ ಹೇಳೋದ್ರ ಜೊತೆಗೆ ನಾನು ಲಾಸ್ಟ್ ಇಯರ್ದು 2023-24 ಮಾಡೆಲ್ ಪೇಪರ್ಗೂ ಆನ್ಸರ್ನ ಹೇಳಿದ್ದೆ. ಅದೇ ರೀತಿ ಲಾಸ್ಟ್ ಇಯರ್ 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆ ಅದಕ್ಕೂ ಕೂಡ ಆನ್ಸರ್ನ ಹೇಳಿದ್ದೆ. ಸೊ ಎಕ್ಸಾಮ್ ಆದವರಿಗೆ ಹೆಲ್ಪ್ ಆಗಿರುತ್ತೆ. ಯಾಕಂತ ಹೇಳಿದರೆ ಹೇಳಿರುವಂಥ ಎಲ್ಲ ಕ್ವಶನ್ಸ್ಗಳು ಎಕ್ಸಾಮಿಗೆ ಬಂದಿತ್ತು. ಇನ್ನು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ಆಗಿಲ್ಲ, ಯಾರು ಇನ್ನು ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ ಎಕನಾಮಿಕ್ ಸಬ್ಜೆಕ್ಟು, ಅವರಿಗೆ ಹೆಲ್ಪ್ ಆಗುತ್ತೆ. ಇದು ಸದ್ಯದಲ್ಲೇ ಆಗಿರುವಂತಹ, ಅದು 2025 ಮೊನ್ನೆ ನಡೆದಿರುವಂಥ ಎಕ್ಸಾಮಿನ ಕ್ವಶನ್ ಪೇಪರು. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬಂದಿದೆ ಇದಕ್ಕೂ ಕೂಡ ನೀವು ಪ್ರಿಪೇರ್ ಆಗಿ ಈಗೇನು ನೀವು ರೆಡಿ ಆಗ್ತಾ ಇದ್ದೀರಿ, ಸೊ ಅದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿರುವಂಥ ಕ್ವಶನ್ಸು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಒನ್ನಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗಿ. ಇಫ್ ಯು ಆರ್ ಇನ್ ಅ ಜಾಬ್, you are working for payment, you are called employee. Second one, difference between the largest and smallest values of a variable is called class interval. Which of the following represent median? Q2. Education for all, still a distant dream. Leather industry and tourism belong to following sector, non-farm sector. Next to fill in the blanks, bracket alli answers irutte, right answer na select ಮಾಡಿ ಬರಿಬೇಕು. First one, classification of data according to characteristics and attributes is called qualitative classification. Okay na? Next one, survey helps to determine the method of collection of data. Dash is the year of second stage of demographic transition, 1921. Forest is a dash resource, renewable resource. Dash country has the largest workforce in agriculture, India. Next to match the following questions. Pilot survey, ಇದಕ್ಕೆ ನಿಮಗೆ ಆನ್ಸರ್ ಪ್ರೀ ಟೆಸ್ಟಿಂಗ್ ಆಫ್ ಕ್ವಶನೇರ್. ಮೋಡ್ ಅಂತ ಕೇಳಿದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಬ್ಸರ್ವ್ಡ್ ಡಾಟಾ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಎಜುಕೇಷನಲ್ ಅಚೀವ್ಮೆಂಟ್, ಲಿಟ್ರಸಿ ರೇಟ್. ಗ್ರೀನ್ ರೆವಲ್ಯೂಷನ್, ಫುಡ್ ಗ್ರೈನ್ಸ್ ಪ್ರೊಡಕ್ಷನ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ವಾಟ್ ಈಸ್ ರಾ ಡಾಟಾ ಕೇಳಿದರೆ ದ ಡಾಟಾ ವಿಚ್ ಈಸ್ ನಾಟ್ ಕ್ಲಾಸಿಫೈಡ್ ಈಸ್ ಕಾಲ್ಡ್ ಆಸ್ ರಾ ಡಾಟಾ. ಫೈಂಡ್ ದ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಕೊಟ್ಟಿದ್ದಾರೆ 10, 8, 10, 6, 4, 12, 10, 10, 18, 16. ಮೋಸ್ಟ್ ರಿಪೀಟೆಡ್ ನಂಬರ್ ಅಂತ ಹೇಳಿದ್ರೆ 10, ಸೊ 10 ಈಸ್ ಮೋಡ್. ನೇಮ್ ದ ಇಂಪಾರ್ಟೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಸಿಸ್ಟಮ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್, ಜಮೀನ್ದಾರಿ ಸಿಸ್ಟಮ್. ಎಕ್ಸ್ಪ್ಯಾಂಡ್ ಗ್ಯಾಟ್ ಕೇಳಿದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್. ಸ್ಟೇಟ್ ದ ಮೇಜರ್ ರೀಸನ್ ಫಾರ್ ದ ಲೋ ಪಾಪ್ಯುಲೇಷನ್ ಗ್ರೋತ್ ಇನ್ ಚೀನಾ. ಒನ್ ಚೈಲ್ಡ್ ನಾರ್ಮ್ ಅನ್ನುವಂಥ ಒಂದು ಪಾಲಿಸಿಯನ್ನು ತಂದಿರೋದಕ್ಕಾಗಿ ಏನಾಯಿತು, ಇದು ಮೇಜರ್ ರೀಸನ್ ಲೋ ಪಾಪ್ಯುಲೇಷನ್ ಗ್ರೋತ್ ಇನ್ ಚೀನಾ ಆಗೋದಕ್ಕೆ. ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸು. ಇದಕ್ಕೆ ಆನ್ಸರ್ಸ್ನ ಹೇಳೋದಿಲ್ಲ, ಆಲ್ರೆಡಿ ಇಲ್ಲಿರುವಂಥ ಎಲ್ಲ ಕ್ವಶನ್ಸಿಗೂ ಕೂಡ ಆನ್ಸರ್ಸ್ನ ಕೊಟ್ಟಾಗಿದೆ. ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಡೇಟಾ ಇನ್ ದ ಗಿವನ್ ಕ್ಲಾಸ್ 30, 40. ಫೈಂಡ್ ದ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಕ್ಲಾಸ್ ಮಿಡ್ ಪಾಯಿಂಟ್. ವಾಟ್ ಈಸ್ ನೆಗೆಟಿವ್ ಕೊರಲೇಷನ್? ಗಿವ್ ಎನ್ ಎಕ್ಸಾಂಪಲ್. ನೇಮ್ ಎನಿ 2 ಇಂಪಾರ್ಟೆಂಟ್ ಇಂಡೆಕ್ಸ್ ನಂಬರ್ಸ್. ರೈಟ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ ಡೆವಲಪಿಂಗ್ ಎ ಪ್ರಾಜೆಕ್ಟ್. ಲಿಸ್ಟ್ ಔಟ್ ದ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್. ವಾಟ್ ಆರ್ ದ ಗೋಲ್ಸ್ ಆಫ್ 5-year plans? ಗಿವ್ ಎನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಈಚ್. Why individuals spend money on education? Give 2 examples for alternative market. What is commune system? ಓಕೆನಾ? ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಕ್ವಶನ್ಸು ಎಲ್ಲವೂ ಕೂಡ ನಿಮ್ಮ ಮಾಡೆಲ್ ಪೇಪರಲ್ಲಿ ಏನಿತ್ತು ಅಥವಾ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನಿತ್ತು, ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ ಏನಿತ್ತು, ಏನೊಂದು 3-4 ಪೇಪರ್ನ ನಾನು ನಿಮಗೆ ಆನ್ಸರ್ಸ್ನ ಇದು ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಕ್ವಶನ್ಸನ್ನು ಕೊಟ್ಟಿದ್ದೆ, ಅದರಲ್ಲೇ ರಿಪೀಟ್ ಆಗಿದೆ. ಸೊ ಇಲ್ಲಿರುವಂಥ ಎಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಡಿ ಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು ಒಂದು ಅರಿಥಮೆಟಿಕ್ ಲೈನ್ ಗ್ರಾಫು, ಇದು ತುಂಬ ಇಂಪಾರ್ಟೆಂಟೇ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ನಿಮಗೆ ಕ್ಯಾಲ್ಕುಲೇಟ್ ಆವ್ರೇಜ್ ಮಾರ್ಕ್ಸ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಅಂತ ಹೇಳ್ಕೊಂಡು 2 ಮೆಥಡ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆಥಡು, ಸ್ಟೆಪ್ ಡಿವಿಯೇಷನ್ ಮೆಥಡ್ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಥಿಯರಿ ಪಾರ್ಟ್ ಅಂತ ಬಂದಾಗ 6 ಮಾರ್ಕ್ಸಿಂದು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬ್ಯಾಕ್ ಗ್ರೌಂಡ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಡಿಸ್ಕಸ್ ದ ಇನ್ಫಾರ್ಮಲೈಸೇಷನ್ ಆಫ್ ಇಂಡಿಯನ್ ವರ್ಕ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪಾರ್ಟ್ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು, ಒಂದು ಮಿಡ್ ಡೇ ಮೀಲ್ಸು, ಇನ್ನೊಂದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ವರ್ಕರ್ಸ್ ಯಾರು ಅಂತ ಫೈಂಡ್ ಔಟ್ ಮಾಡಿ ಬರೆಯೋದು. ತುಂಬಾ ಈಸಿ ಇದೆ ಈ ಪೇಪರು. ಸೊ ಇಲ್ಲಿರುವಂಥ ಕ್ವಶನ್ಸು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.